ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ತಿಳಿಯಬೇಕಾದ ಬಹಳ ಶಕ್ತಿಶಾಲಿಯಾದ ಒಂದು ಮಂತ್ರ, ನೌಕರಿ ಪ್ರಾಪ್ತಿಗಾಗಿ ಜಪಿಸಬಹುದಾದ ಒಂದು ಮಂತ್ರ. ಈ ಮಂತ್ರವನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ನಿಯಮಬದ್ಧವಾಗಿ ಪಠಿಸಿದರೆ ನೀವು ನಿಮ್ಮ ಕನಸಿನ ಉದ್ಯೋಗವನ್ನು ಸಿಗಿಸಿಕೊಳ್ಳಬಹುದು. ಇಲ್ಲಿರುವ ವಿಧಾನ ಮತ್ತು ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ಈ ಮಂತ್ರದ ಫಲ ನಿಮಗೆ ತೀರಾ ಶೀಘ್ರದಲ್ಲಿ ಸಿಗಬಹುದು. ಹಾಗಾದರೆ ಆ ಮಂತ್ರ ಯಾವುದು, ಅದನ್ನು ಹೇಗೆ ಜಪಿಸಬೇಕು, ಆಮೇಲೆ ಅದರ ವಿಧಿ ವಿಧಾನಗಳು ಏನು ಅಂತ ತಿಳಿಯೋಣ. ಈ ಮಂತ್ರದಲ್ಲಿ ದೇವಿ ಮಹಾಲಕ್ಷ್ಮಿ ಹಾಗೂ ಕಾಮಾಕ್ಷಿಯ ಆಶೀರ್ವಾದವನ್ನು ವಿನಂತಿಸಲಾಗುತ್ತದೆ. ಓಂ ನಮಃ ಭಾಗ್ಯವತಿ ಪದ್ಮಾವತಿ ಶ್ರೀಧಿ ಸಿದ್ಧಿದಾಯಿನಿ ದುಃಖ ದಾರಿದ್ರ್ಯಹಾರಿಣಿ. ಓಂ ಶ್ರೀಂ ಓಂ ನಮಃ ಕಾಮಾಕ್ಷಯ ನಮಃ ಹ್ರೀಂ ಹ್ರೀಂ ಫಟ್ ಸ್ವಾಹ. ಓಂ ನಮಃ ಭಾಗ್ಯವತಿ ಪದ್ಮಾವತಿ ಶ್ರೀಧಿ ಸಿದ್ಧಿದಾಯಿನಿ ದುಃಖ ದಾರಿದ್ರ್ಯಹಾರಿಣಿ. ಓಂ ಶ್ರೀಂ ಓಂ ನಮಃ ಕಾಮಾಕ್ಷಾಯೈ ನಮಃ ಹ್ರೀಂ ಹ್ರೀಂ ಫಟ್ ಸ್ವಾಹ. ಓಂ ನಮಃ ಭಾಗ್ಯವತಿ ಪದ್ಮಾವತಿ ಶ್ರೀಧಿ ಸಿದ್ಧಿದಾಯಿನಿ ದುಃಖ ದಾರಿದ್ರ್ಯಹಾರಿಣಿ. ಓಂ ಶ್ರೀಂ ಓಂ ನಮಃ ಕಾಮಾಕ್ಷಾಯ ನಮಃ ಹ್ರೀಂ ಹ್ರೀಂ ಫಟ್ ಸ್ವಾಹ. ಈ ಮಂತ್ರದಲ್ಲಿ ದೇವಿ ಲಕ್ಷ್ಮಿಯ ಹಾಗೂ ಕಾಮಾಕ್ಷಿಯ ಆಶೀರ್ವಾದವನ್ನು ವಿನಂತಿಸಲಾಗುತ್ತದೆ. ಈ ಮಂತ್ರ ನಮ್ಮ ಜೀವನದ ದೌರ್ಭಾಗ್ಯ, ದುಃಖ, ನಿರುದ್ಯೋಗವನ್ನು ನಿವಾರಿಸಿ ಹೊಸ ಅವಕಾಶಗಳನ್ನು ನೀಡಬಲ್ಲದು. ಈ ಮಂತ್ರದ ತಾತ್ಪರ್ಯ, ಈ ಮಂತ್ರದ ಪ್ರತಿ ಪದಕ್ಕೆ ಅರ್ಥವಿದೆ. ಭಾಗ್ಯವತಿ ಪದ್ಮಾವತಿ ಎಂದರೆ ಲಕ್ಷ್ಮೀ ದೇವಿಯು ನಮ್ಮ ಜೀವನದಲ್ಲಿ ಭಾಗ್ಯವನ್ನು ತೋರುವವಳು. ಶ್ರೀಧಿ ಸಿದ್ಧಿದಾಯಿನಿ ಎಂದರೆ ಆಕೆ ನಮಗೆ ಆರ್ಥಿಕ ಶ್ರೀ ಹಾಗೂ ಯಶಸ್ಸು ನೀಡುವವಳು. ದುಃಖ ದಾರಿದ್ರ್ಯಹಾರಿಣಿ ದುಃಖ ಬಡತನವನ್ನೆಲ್ಲ ದೂರ ಮಾಡುವವಳು. ಕಾಮಾಕ್ಷಿ ಇಚ್ಛಾಪೂರ್ವಕ ದೇವತೆ. ಹ್ರೀಂ ಹ್ರೀಂ ಫಟ್ ಎಂದರೆ ಬೀಜಾಕ್ಷರಗಳು, ಶಕ್ತಿ, ಸಂರಕ್ಷಣೆ ಮತ್ತು ಕರ್ಮ ವಿಲಯವನ್ನು ಸೂಚಿಸುತ್ತದೆ. ಈ ಮಂತ್ರ ಇಚ್ಛಾ, ಶ್ರದ್ಧೆ ಮತ್ತು ನಿಷ್ಠೆ ಇದ್ದರೆ ಅತ್ಯಂತ ಶಕ್ತಿದಾಯಕವಾಗಿರುತ್ತದೆ. ಇದನ್ನು ಜಪಿಸುವ ವಿಧಾನವನ್ನು ತಿಳಿಯೋಣ. ಈ ಮಂತ್ರವನ್ನು ನೌಕರಿ ಬೇಕಾದವರು ಹಾಗೂ ಈ ಮಂತ್ರವನ್ನು ಜಪಿಸುವ ವಿಧಿ ವಿಧಾನವನ್ನು ತಿಳಿಯೋಣ. ಶನಿವಾರದಂದು ಶ್ರೀ ಶನಿದೇವರಿಗೆ ಪೂಜೆ ಮಾಡಿ ಈ ಮಂತ್ರವನ್ನು 1008 ಬಾರಿ ಜಪಿಸಬೇಕು. ಅಥವಾ ಯಾರಾದರೂ ನೌಕರಿಗಾಗಿ ಯಾತ್ರೆ ಮಾಡುತ್ತಿದ್ದರೆ, ಓದುತ್ತಿದ್ದರೆ ಈ ಮಂತ್ರವನ್ನು 7 ಬಾರಿ ದಿನವೂ ಜಪಿಸಬೇಕು. ನೀವು ಇದು ಮಾಡಿದಾಗ ನಿಮ್ಮ ಜೀವನದಲ್ಲಿ ಧನ, ಉದ್ಯೋಗ, ಶ್ರೀ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ವಿಶೇಷ ಸೂಚನೆ ನೋಡುವುದಾದರೆ, ನಿತ್ಯದ ಪಂಚಾಮೃತ ಸ್ನಾನ ನಂತರ ಶುದ್ಧ ಮನಸ್ಸಿನಿಂದ ಜಪವನ್ನು ಆರಂಭಿಸಿ. ಶ್ರೀ ಮಹಾಲಕ್ಷ್ಮಿ ಅಥವಾ ಕಾಮಾಕ್ಷಿ ದೇವಿಯ ಫೋಟೋ ಮುಂದೆ ಇಟ್ಟುಕೊಂಡು ದೀಪ ಬೆಳಗಿ ಪೂರ್ವಮುಖವಾಗಿ ನಿಂತುಕೊಂಡು ಅಥವಾ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು. ಜಪದ ನಂತರ ಕಾಳವಲ್ಲಿ ಅಥವಾ ಬೇಸನ್ ಲಡ್ಡು ಪ್ರಸಾದವಾಗಿ ಅರ್ಪಿಸಿ. ಈ ಮಂತ್ರದಿಂದ ನೀವು ನಿರೀಕ್ಷಿಸಬಹುದಾದ ಕೆಲವು ಫಲಗಳು ಯಾವುವೆಂದರೆ ನೋಡೋಣ. ಈ ಮಂತ್ರವನ್ನು ಜಪಿಸುವುದರಿಂದ ನಿರುದ್ಯೋಗಕ್ಕೆ ತಕ್ಷಣ ಪರಿಹಾರ ಸಿಗಬಹುದು. ನಾವಿರಬೇಕಾದ ಉದ್ಯೋಗದ ದಿಕ್ಕಿನಲ್ಲಿ ದೈವಿಕ ಸಹಾಯವಾಗುವುದು. ಆರ್ಥಿಕ ಸ್ಥಿರತೆ ಮತ್ತು ಭವಿಷ್ಯದಲ್ಲಿ ಸುಖ ಸಮೃದ್ಧಿ ಉಂಟಾಗುವುದು. ನಿರಾಶೆಯಿಂದ ನಂಬಿಕೆಗೆ ತರುವ ಆತ್ಮಶಕ್ತಿ ಈ ಮಂತ್ರದ ಜಪದಿಂದ ಬರುವುದು. ಧೈರ್ಯ, ಸ್ಪಷ್ಟತೆ ಮತ್ತು ಅದೃಷ್ಟ ಕುಲಾಯಿಸುವುದು.
ಇದನ್ನು ಜಪಿಸುವ ಸಮಯವನ್ನು ಮತ್ತು ಕೆಲವು ನಿಯಮಗಳನ್ನು ನೋಡೋಣ. ಬೆಳಿಗ್ಗೆ 6ರಿಂದ 8ರ ಒಳಗೆ ಅಥವಾ ಸಂಜೆ 6ರಿಂದ 8ರ ಒಳಗೆ ಮಂತ್ರವನ್ನು ಜಪಿಸುವುದು ಶ್ರೇಷ್ಠ. ಇದು ಶುಕ್ರವಾರ, ಶನಿವಾರ ಮತ್ತು ಪೂರ್ಣಿಮೆ ದಿನಗಳಲ್ಲಿ ಬಹುಶಕ್ತಿದಾಯಕವಾಗಿರುತ್ತದೆ. ಪ್ರತಿದಿನ ಅದೇ ಸಮಯ ಇಟ್ಟುಕೊಳ್ಳುವುದು ಫಲದಾಯಕವಾಗುತ್ತದೆ. 108 ಮಣಿಗಳ ಜಪಮಾಲೆಯ ಸಹಾಯದಿಂದ ಸರಿಯಾಗಿ ಎಣಿಸಿ ಜಪಿಸಿರಿ. ಇದು ಸಾಮಾನ್ಯ ಮಂತ್ರವಲ್ಲ ಸ್ನೇಹಿತರೆ, ಇದು ನಿಮ್ಮ ಭವಿಷ್ಯವನ್ನು ರೂಪಿಸಬಲ್ಲ ಶಕ್ತಿಶಾಲಿ ಮಂತ್ರ. ಆದ್ದರಿಂದ ಶ್ರದ್ಧೆ, ಭಕ್ತಿ, ಶಾಂತಿ ಮತ್ತು ನಿತ್ಯವಾದ ಪ್ರಾರ್ಥನೆಯೊಂದಿಗೆ ಪಠಿಸಿ. ಈ ಮಂತ್ರದ ಪರಿಣಾಮವನ್ನು ನೀವು ಅನಾವರಣಗೊಳಿಸಿದಾಗ ನೀವು ಹೊಸ ಜಗತ್ತನ್ನು ಕಾಣುವಿರಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಕ್ತಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.